ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಅಚ್ಯುತ್ ಮತ್ತು ಭೂಮಿ ಹಾಗೆ ನಚ್ಚಿ ಎಲ್ಲರೂ ಕೂಡ ಸೇರಿಕೊಂಡಿದ್ದೆ ಅಶ್ವಿನಿಗೆ ಕೆಡ್ಡ ತೋರೋಕೆ ಮುಂದಾದರು. ಆದರೆ ಕೆಡ್ಡದಲ್ಲಿ ಬಿದ್ದಿದ್ದು ಯಾರು? ಅಶ್ವಿನಿನ ಅಥವಾ ನಚ್ಚಿ ಮತ್ತು ಅಚ್ಯುತ್ತೆ ಕೆಡ್ಡಾಗೆ ಬಿದ್ದರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಚ್ಯುತ್ ಇನ್ನೂ ಕೂಡ ಅಶ್ವಿನಿ ಮನಸ್ವಿನಿ ಅನ್ನೋದ್ರ ಬಗ್ಗೆ ಡೌಟ್ ಇದೆ ಅನ್ನೋದಕ್ಕಿಂತ ತುಂಬ ಚೆನ್ನಾಗಿ ಅಶ್ವಿನಿ ಮನಸ್ವಿನಿ ಅಲ್ಲ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇದೆ. ಆದರೆ ಮನೆಯವ್ರಿಗೆ ಯಾರೂ ಕೂಡ ಈ ಒಂದು ವಿಷಯವನ್ನು ನಂಬೋದಕ್ಕೆ ರೆಡಿ ಇಲ್ಲ. ಮನೆಯವ್ರಿಗೆಲ್ಲರೂ ಕೂಡ ಮನಸ್ವಿನಿನೇ ಆಕೆ ಅಂತ ಹೇಳಿ ಭಾವಿಸ್ಬಿಟ್ಟಿದ್ದಾರೆ. ಶ್ರವಣ್ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದೆ ಮನಸ್ವಿನಿ ಅಂತ ಹೇಳಿ ಪಟ್ಟಾಗಿ ಕೂತ್ಕೊಂಡಿದ್ದಾರೆ. ಆದರೆ ಏನು ಮಾಡೋದು, ಇದ್ರ ಬಗ್ಗೆ ತಾನು ಏನೇ ಮಾಡಿದ್ರು ಕೂಡ ಮನೆಯವ್ರು ಯಾರೂ ಕೂಡ ನಂಬ್ತಾ ಇಲ್ವಲ್ಲ ಅನ್ನೋ ಒಂದು ಯೋಚನೆ ಅಚ್ಯುತ್ಗೆ ಹಾಗೆ ಇರುತ್ತೆ. ಹಾಗಾಗಿ ಈ ಬಾರಿ ನಚ್ಚಿ ಮುಖಾಂತರ ಈ ಒಂದು ವಿಷಯವನ್ನು ಮನೆಯವ್ರಿಗೆ ಅರ್ಥ ಮಾಡಿಸ್ಲಿಕ್ಕೆ ಅಚ್ಯುತ್ ಮುಂದಾಗ್ತಾರೆ. ನಚ್ಚಿ ಹತ್ರ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ನಚ್ಚಿ ಕೂಡ ಅಣ್ಣನ ಮಾತನ್ನು ಹೋಗೊಟ್ಟು ಇಲ್ಲಿ ಅಶ್ವಿನಿ ಮನಸ್ವಿನಿ ನಡುವೆ ಇರ್ತಕ್ಕಂಥ ಆ ಒಂದು ಗೊಂದಲವನ್ನು ನಿವಾರಿಸೋಕೆ ಮುಂದಾಗ್ತಾರೆ. ಬಟ್ ಒಂದು ಕಂಡೀಷನ್ ಹಾಕಿರ್ತಾರೆ ಅಚ್ಯುತ್ ಹತ್ರ, ಏನಾದರೂ ಈ ಒಂದು ಟೆಸ್ಟಲ್ಲಿ ಅಶ್ವಿನಿನೇ ಮನಸ್ವಿನಿ ಅಂತ ಬಂದರೆ ನೀನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಡೌಟ್ ಪಡಬಾರ್ದು ಅಂತ ಹೇಳಿರ್ತಾರೆ. ಅಚ್ಯುತ್ ಕೂಡ ಕಂಡೀಷನ್ಗೆ ಒಪ್ಕೊಂಡಿರ್ತಾರೆ. ಕೊನೆಗೂ ತುಂಬ ಉಪಾಯವಾಗಿ ನಚ್ಚಿ ಅಶ್ವಿನಿಯ ಬ್ಲಡ್ಡನ್ನು ತೊಗೊಂಡಿದ್ದೆ ಟೆಸ್ಟ್ಗೆ ಕಳಿಸಿರ್ತಾರೆ. ಬಟ್ ಆ ಒಂದು ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಅಂದ್ಕೊಂಡಿರ್ತಾರೆ. ಬಟ್ ಕೊನೆಗೂ ಕೂಡ ದೇವ್ಯಾನಿಗೆ ಗೊತ್ತಾಗೇ ಬಿಡುತ್ತೆ. ದೇವ್ಯಾನಿ ತುಂಬಾ ಹುಷಾರಾಗಿ ನಚ್ಚಿಯಿಂದ ಒಂದು ವಿಷಯವನ್ನು ಕಲೆಕ್ಟ್ ಮಾಡ್ಕೋತಾರೆ. ನಂತರ ಅಶ್ವಿನಿನ ಬಂದು ತರಾಟೆಗೆ ತಗೋತಾರೆ. ನೋಡ್ತೀಯ ಏನಾಗಿದೆ ಅಂತ ಹೇಳಿ. ಇಲ್ಲಿ ಅಶ್ವಿನಿ ನಿಜಕ್ಕೂ ಈ ರೀತಿ ನಚ್ಚಿ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಕೊನೆಗೂ ಇವನು ಅಚ್ಯುತ್ ಮತ್ತು ಭೂಮಿ ಬಾಲ ಅಂತ ತೋರಿಸ್ಬಿಟ್ನಲ್ಲ. ಖಂಡಿತವಾಗ್ಲೂ ಶ್ರವಣ್ಗೆ ಬೆಲೆ ಕೊಟ್ಟು ಇವನು ಈ ಒಂದು ಕೆಲಸ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಅಂತ. ಈಗ ಅದೆಲ್ಲ ಬಿಡು, ಕೊನೆಗೂ ನಿನ್ನ ಬ್ಲಡ್ ಅವ್ರ ಹತ್ರ ಸಿಕ್ಕಿದ್ದಾಗಿದೆ. ಹೇಗಾದರೂ ಟೆಸ್ಟ್ ರಿಪೋರ್ಟನ್ನು ನಾವು ಚೇಂಜ್ ಮಾಡಬೇಕಾಗತ್ತೆ. ಟೆಸ್ಟ್ ರಿಪೋರ್ಟನ್ನು ಚೇಂಜ್ ಮಾಡೋ ಬದಲು ಬ್ಲಡ್ಡನ್ನೇ ಚೇಂಜ್ ಮಾಡಿದ್ರೆ ಖಂಡಿತ ಎಲ್ಲವೂ ಕೂಡ ಸರಿ ಹೋಗ್ಬಿಡತ್ತೆ ಅಂತ ಹೇಳಿ ದೇವ್ಯಾನಿ ಯೋಚನೆ ಮಾಡ್ತಾರೆ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ದೇವ್ಯಾನಿ ತನಗೆ ಶುಗರ್ ಟೆಸ್ಟ್ಗೆ ಅಂತ ಹಾಸ್ಪಿಟಲಿಂದ ಒಬ್ಬ ವ್ಯಕ್ತಿಯನ್ನು ಕರೀತಾರೆ. ಆ ವ್ಯಕ್ತಿ ಶುಗರ್ ಟೆಸ್ಟ್ಗೆ ಅಂತ ದೇವ್ಯಾನಿ ಬ್ಲಡ್ಡನ್ನು ತೊಗೋಬೇಕಿದ್ರೆ ಭೂಮಿ ಕೂಡ ಅಲ್ಲಿರ್ತಾಳೆ. ಭೂಮಿಯ ಬ್ಲಡ್ಡನ್ನು ಕೂಡ ತೊಗೋತಾರೆ. ಅಷ್ಟು ಸುಲಭಕ್ಕೆ ಭೂಮಿ ಒಪ್ಕೊಳ್ಳೋದಿಲ್ಲ. ಬಟ್ ಇಲ್ಲಿ ದೇವ್ಯಾನಿ ನೀನು ಕೂಡ ಟೆಸ್ಟ್ ಮಾಡಿಸ್ಕೊ ಅಂತ ಹೇಳಿ ಫೋರ್ಸ್ಫುಲಿ ಹೇಳಿದಾಗ ಭೂಮಿ ಕೂಡ ಒಂದು ಬ್ಲಡ್ಡನ್ನು ಕೊಡ್ತಾಳೆ. ಹಾಗಾಗಿ ಈಗ ಹೇಗೂ ಬ್ಲಡ್ ಚೇಂಜ್ ಆಗಿದೆ, ಖಂಡಿತವಾಗ್ಲೂ ನಮಗೆ ಯಾವುದು ಬೇಕು ಅದೇ ಟೆಸ್ಟ್ ರಿಪೋರ್ಟ್ ಬರುತ್ತೆ ಅಂತ ಹೇಳಿ ದೇವ್ಯಾನಿ ಅಶ್ವಿನಿ ಅಂದ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ಕೊನೆಗೂ ಸತ್ಯನಾರಾಯಣ ಸ್ವಾಮಿ ಪೂಜೆಯ ದಿನ ಮನೆಗೆ ಆ ಒಂದು ಬ್ಲಡ್ ಟೆಸ್ಟ್ ರಿಪೋರ್ಟ್ ಬರುತ್ತೆ. ದೇವ್ಯಾನಿನೇ ಅದನ್ನು ತಗೋತಾರೆ. ಬಟ್ ಏನಿದೆ ಅಂತ ನೋಡಬೇಕು ಅನ್ನೋದ್ರ ಒಳಗಡೆ ಶ್ರವಣ್ ಅಲ್ಲಿಗೆ ಬಂದು ಈ ರೀತಿ ಕಂಡವ್ರದನ್ನು ಕದ್ದು ಮುಚ್ಚಿ ನೋಡೋದು ತಪ್ಪಾಗತ್ತೆ ಅಂತ ಹೇಳಿ ಅದನ್ನು ತೆಗೆದುಕೊಂಡು ಹೋಗ್ಬಿಡ್ತಾರೆ. ಈ ಕಡೆ ಅಶ್ವಿನಿ, ನೀವು ಯಾಕೆ ಯೋಚನೆ ಮಾಡ್ತೀರಾ ಮೇಡಮ್, ಅದರಲ್ಲಿ ನಾವು ಅಂದ್ಕೊಂಡಾಗೆ ರಿಪೋರ್ಟ್ ಬಂದಿರುತ್ತೆ, ಇದು ಸುಮ್ಮನೆ ಯೋಚನೆ ಮಾಡಬೇಡಿ ಅಂತ ಹೇಳಿದ್ರೆ, ಇಲ್ಲ ನಾನು ಟೆಸ್ಟ್ ರಿಪೋರ್ಟ್ ನೋಡಲೇಬೇಕು, ಖಂಡಿತವಾಗ್ಲೂ ಒಮ್ಮೆ ನೋಡಿ ಕನ್ಫರ್ಮ್ ಮಾಡ್ಕೋಬೇಕು ಅಂತ ದೇವ್ಯಾನಿ ಹೇಳ್ತಾರೆ. ಕೊನೆಗೂ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಶುರುವಾಗುತ್ತೆ. ಇಲ್ಲಿ ಅಚ್ಯುತ್ ನಿಜವಾಗ್ಲೂ ಕೂಡ ಭೂಮಿಯನ್ನು ಇತ್ತೀಚೆಗೆ ತುಂಬ ಅಂದರೆ ತುಂಬ ಇಷ್ಟಪಡ್ತಿದ್ದಾರೆ. ಇಷ್ಟು ದಿನ ಭೂಮಿ ಮತ್ತು ನನ್ನ ನಡುವೆ ಇನ್ಯಾವುದೇ ರೀತಿಯ ಸಂಬಂಧ ಇರುವುದಿಲ್ಲ. ಒಂದು ಕಾಂಟ್ರಾಕ್ಟ್ ಮ್ಯಾರೇಜ್ ಮುಗಿದ ಮೇಲೆ ಭೂಮಿ ಮನೆಯಿಂದ ಹೋಗ್ತಾಳೆ. ಆಗ ಮನೆಯವ್ರು ಯಾರೂ ಕೂಡ ಈ ಒಂದು ವಿಷಯವಾಗಿ ಯೋಚನೆ ಮಾಡಬಾರ್ದು, ಚಿಂತೆ ಮಾಡಬಾರ್ದು ಅಂತ ಯೋಚನೆ ಮಾಡ್ತಿದ್ದಂತಹ ಅಚ್ಯುತ್ ಈಗ ಭೂಮಿ ಕೊನೆವರೆಗೂ ನನ್ನ ಜೊತೆನೇ ಇರಬೇಕು, ಭೂಮಿ ಮಾಡ್ತಕ್ಕಂಥ ಇರಿಟೇಷನ್ ಕೊನೆವರೆಗೂ ಇರಬೇಕು ಅಂತ ಹೇಳಿ ಬಯಸ್ತಿದ್ದಾರೆ. ಈ ಕಡೆ ಜಸ್ಟ್ 3-4 ದಿನದಿಂದ ಅಚ್ಯುತ್ ನಡವಳಿಕೆಯಲ್ಲಿ ಬದಲಾವಣೆ ಆಗಿರೋದನ್ನು ಭೂಮಿ ತುಂಬ ಚೆನ್ನಾಗಿ ಗಮನಿಸ್ತಾರೆ. ತುಂಬ ಚೆನ್ನಾಗಿ ಗಮನಿಸಿರ್ತಕ್ಕಂಥ ಭೂಮಿ ಅಚ್ಯುತ್ನೇ ಪ್ರಶ್ನೆ ಮಾಡ್ತಾಳೆ, ಯಾಕೆ 3 ದಿನದಿಂದ ಬಿಟ್ಟು ಕಣ್ಣನ್ನು ಬಿಟ್ಟಂಗೆ ನೋಡ್ತೀರಾ, ಏನಾಗಿದೆ ನಿಮಗೆ ಅಂತ. ಬಟ್ ಇಲ್ಲಿ ನಿಜವಾಗ್ಲೂ ಲವ್ ಆಗಿದೆ ನನಗೆ ಅನ್ನೋದನ್ನು ಅಜಿತ್ ಇಂಡೈರೆಕ್ಟಾಗಿ ಹೇಳ್ತಿದ್ದಾರೆ. ಬಟ್ ಭೂಮಿಗೆ ಅರ್ಥ ಆಗ್ತಿಲ್ಲ. ಭೂಮಿ ಅದನ್ನು ಖಂಡಿತವಾಗ್ಲೂ ಮೇಲ್ನೋಟಕ್ಕೆ
ತನಗೂ ಲವ್ ಆಗಿದೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಬಟ್ ಇಲ್ಲ, ಇದು ಜೋಕ್ ಅಂತ ಹೇಳಿಬಿಡ್ತಾರೆ. ಇದರಿಂದ ಅಜಿತ್ಗೆ ತುಂಬ ಬೇಜಾರಾಗುತ್ತೆ. ಬಟ್ ಅಜಿತ್ ಇತ್ತೀಚೆಗೆ ಭೂಮಿನ ಇಷ್ಟಪಡ್ತಿರ್ಬೋದು. ಮೊದಲಿಂದ ಭೂಮಿ ಬಗ್ಗೆ ಅಭಿಮಾನ ಇತ್ತು, ಸ್ನೇಹ ಇತ್ತು. ಬಟ್ ಅದು ಪ್ರೀತಿ ಅನ್ನೋದನ್ನು ಅಜಿತ್ ಒಪ್ಕೋತಾ ಇರಲಿಲ್ಲ. ಬಟ್ ಇತ್ತೀಚೆಗೆ ಅಜಿತ್ ಅದನ್ನು ಒಪ್ಕೊಂಡಿದ್ದಾರೆ. ಆದರೆ ಭೂಮಿಗೆ ಅಜಿತ್ಗೂ ಮುನ್ನಾನೇ ಅಜಿತ್ ಮೇಲೆ ಲವ್ ಆಗಿತ್ತು. ಯಾವ ಒಂದು ಕ್ಷಣ ಆಕೆ ಅಜಿತ್ತನ್ನು ಒಪ್ಪಿ ಮದುವೆ ಆದ್ಲು, ಆ ಕ್ಷಣನೇ ಅಜಿತೇ ನನ್ನ ಗಂಡ ಅಂತ ಹೇಳಿ ಒಪ್ಕೊಂಡಿದ್ದು. ಆ ಒಂದು ಕಾಂಟ್ರಾಕ್ಟ್ ಮ್ಯಾರೇಜ್ ಮುಗಿದ ಮೇಲೆ ಯಾವತ್ತಿಗೂ ಕೂಡ ಇನ್ನೆಂದೂ ಯಾರು ಮದುವೆ ಆಗೋದಿಲ್ಲ, ಅಜಿತ್ ನೆನಪಲ್ಲೇ ಇರುವುದಾಗಿ ನಿರ್ಧಾರವನ್ನು ಮಾಡಿದ್ದು. ಬಟ್ ಇದು ಅಜಿತ್ಗೆ ಗೊತ್ತಿರಲಿಲ್ಲ, ಗೊತ್ತೂ ಕೂಡ ಇಲ್ಲ. ಆದರೂ ಕೂಡ ಇವರಿಬ್ಬರ ನಡುವೆ ಇರ್ತಕ್ಕಂಥ ಆ ಒಂದು ಬಾಂಡಿಂಗ್ ನಿಜವಾಗ್ಲೂ ಕೂಡ ಮೊದಲಿಂದ ಇಲ್ಲಿವರೆಗೂ ಕೂಡ ಎಲ್ರಿಗೂ ಕೂಡ ಗಂಡ ಹೆಂಡತಿ ಅನ್ನೋ ಹಾಗೆ ಭಾವಿಸೋ ಹಾಗೆ ಮಾಡಿತ್ತು. ಅಜಿತ್ ಆ ಮಟ್ಟಿಗೆ ಆ್ಯಕ್ಟಿಂಗ್ ಮಾಡ್ತಿದ್ರು. ಆದರೆ ಈಗ ಆ್ಯಕ್ಟಿಂಗ್ ಮಾಡ್ತಿಲ್ಲ, ನಿಜವಾಗ್ಲೂ ಕೂಡ ಭೂಮಿಯನ್ನು ಪ್ರೀತಿ ಮಾಡ್ತಿದ್ದಾರೆ. ಇದು ಭೂಮಿಗೆ ನಿಜಕ್ಕೂ ಕೂಡ ಆ್ಯಕ್ಟಿಂಗ್ ಮಾಡ್ತಿಲ್ಲ, ನಿಜವಾಗೇ ನಡ್ಕೋತಿದ್ದಾರೆ ಅಂತ ಹೇಳಿ ಭಾಸ ಕೂಡ ಆಗ್ತದೆ. ಇದರ ನಡುವೆ ಅಜಿತ್ ಮತ್ತು ಭೂಮಿನೇ ಒಟ್ಟಿಗೆ ಕೂತು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕಾಗಿದೆ. ಇಲ್ಲಿ ಭೂಮಿಯ ಒಂದಷ್ಟು ನಡವಳಿಕೆಗಳು ನಿಜಕ್ಕೂ ಕೂಡ ಶಾರದಾ ಅವ್ರನ್ನೇ ನೆನಪಿಸ್ತದೆ ಮನೆಯವ್ರಿಗೆ, ಶ್ರವಣ್ಗೆ. ಯಾಕಂದರೆ ಭೂಮಿ ಕೂಡ ಈ ಒಂದು ಪೂಜೆಗೆ ಯಾವಾಗಲೂ ಕೂಡ ಕರ್ಜಿಕಾಯಿ ಮಾಡ್ತಾಯಿದ್ರು. ಅದೇ ರೀತಿ ಭೂಮಿ ಮಾಡ್ಕೊಂಡು ಬಂದು ಹೇಗಪ್ಪ ಸಾಧ್ಯ ಅಂತದಾಗೆ ದೇವಿಯಾನಿ ಎಲ್ಲಿ ಅವ್ರಿಗೆಲ್ಲ ಅನುಮಾನ ಬಂದ್ಬಿಡುತ್ತೋ ಅಂತ ಎಲ್ಲರೂ ಕೂಡ ಇದಕ್ಕೆ ಹಾಗೆ ಅಲ್ವಾ ಮಾಡೋದು. ಆ ರೀತಿಯಾಗಿ ಕಾಮನ್ ಆಗಿ ಜನರಲ್ ಆಗಿ ಅವಳು ಕೂಡ ಮಾಡಿದ್ದಾಳೆ ಅಂತ ಹೇಳಿಬಿಟ್ಟು ಅದೇ ರೀತಿಯಾಗಿ ಸೇವಂತಿ ಹೂವನ್ನು ತೊಗೊಂಡು ಬಂದು ದೇವರಿಗೆ ಇಡ್ತಾಯಿದ್ರು ಶಾರದಾ ಅವರು. ಭೂಮಿ ಕೂಡ ಅದನ್ನೇ ಮಾಡಿದ್ರು. ನಿಜಕ್ಕೂ ಇದು ಕೂಡ ಎಲ್ರಿಗೂ ಅಚ್ಚರಿಯನ್ನು ಉಂಟು ಮಾಡ್ತು. ಇಲ್ಲಿ ಭೂಮಿನ ನೋಡಿದ್ದೆ ಶಾರದಾನೇ ಪ್ರತ್ಯಕ್ಷವಾಗಿಬಿಟ್ಲು ಅನ್ನುವಷ್ಟರ ಮಟ್ಟಿಗೆ ಶ್ರವಣ್ ಅವ್ರಿಗೆ ಭಾಸವಾಗುತ್ತೆ. ತದನಂತರ ಅಜಿತ್ ಮತ್ತು ಭೂಮಿ ಒಟ್ಟಿಗೆ ಕೂತು ದೇವರ ಪೂಜೆಯನ್ನು ಮಾಡ್ತಾರೆ, ದೇವರ ಪೂಜೆಯನ್ನು ಕೂಡ ನೆರವೇರಿಸ್ತಾರೆ. ಇದರ ನಡುವೆ ಮಗುತುಮ್ಮೆ ಅಶ್ವಿನಿ ದೇವರ ಆರತಿ ಬೆಳಗ್ಬೇಕಿದ್ರೆ ಕೈ ಸುಡುತ್ತೆ ಅಂತ ಹೇಳಿ ಕೈಯಿಂದ ಜಾರಿ ತಟ್ಟೆಯನ್ನು ಬೀಳಿಸ್ತಾಳೆ. ಬಟ್ ಮಗುತುಮ್ಮೆ ಆ ತಟ್ಟೆಯನ್ನು ಭೂಮಿ ಇಟ್ಕೋತಾಳೆ. ನಂತರ ಈ ಬಾರಿ ಕೂಡ ಭೂಮಿನೇ ನಮ್ಮ ಮನೆಯಲ್ಲಿ ಆಗ್ತದಂಥ ಪೂಜೆಯ ಅನಾಹುತವನ್ನು ಅಂತ ಹೇಳಿ ಸಂಗೀತ ಅವರು ಹಾಡಿ ಹೊಗಳುತ್ತಾರೆ. ನಂತರ ಪುರೋಹಿತರನ್ನು ಬೀಳ್ಕೊಟ್ಟು ಮಗದೊಮ್ಮೆ ಮನೆಗೆ ವಾಪಸ್ ಆಗ್ತಿದ್ದಾಗೇ ಶ್ರವಣ್ಣ ಮುಂದೆ ಒಂದು ದೊಡ್ಡ ಸತ್ಯ ತೆರೆದುಕೊಂಡಿದೆ. ಇಲ್ಲಿ ಅಚ್ಯುತ ನಚ್ಚಿ ಭೂಮಿ ಸತ್ಯಣ್ಣ ಎಲ್ಲರೂ ಕೂಡ ಮನೆಯವ್ರನ್ನ ಸೇರಿಸಿ ಇಲ್ಲಿ ಅಶ್ವಿನಿಯ ಮುಖವಾಡವನ್ನು ಬಟಾಬೈಲ್ ಮಾಡೋಕ್ಕೆ ಮುಂದಾಗ್ತಾರೆ. ಅಲ್ಲಿ ನಚ್ಚಿ ಇಲ್ಲಿ ಅಚ್ಯುತಣ್ಣಂಗೆ ಅಶ್ವಿನಿ ಸುಳ್ಳು ಹೇಳ್ಕೊಂಡು ಬಂದಿದ್ದಾಳೆ, ಆಕೆ ಒಬ್ಬ ಫ್ರಾಡ್ ಅಂತ ಹೇಳಿ ಡೌಟ್ ಇತ್ತು, ಮನಸ್ವಿನಿ ಅಲ್ಲ ಅಂತ. ಹಾಗಾಗಿ ನಾನು ಕೆಲಸ ಮಾಡ್ತಿದ್ದ ಆ ಹಾಸ್ಪಿಟಲ್ಗೆ ಜೊತೆಯಾಗಿ ಇನ್ನೊಂದು 2 ಹಾಸ್ಪಿಟಲ್ಗೆ ರಿಪೋರ್ಟ್ನ ಕಳಿಸಿದ್ದೆ ಅಂತ ಹೇಳಿದ್ದೆ. ಒಂದು ರಿಪೋರ್ಟನ್ನು ಕೊಡ್ತಾರೆ ನೋಡಿ ಶ್ರವಣ್ ಮಾವ, ಅವತ್ತು ಟೆಸ್ಟಲ್ಲಿ ನಿಮ್ಮ ಮತ್ತು ಅಶ್ವಿನಿ ಬ್ಲಡ್ ಗ್ರೂಪ್ ಒಂದೇ ಅಂತ ಬಂದಿತ್ತಲ್ವ. ಆದರೆ ಇಲ್ಲಿ ನೋಡಿ ಅಶ್ವಿನಿ ಬ್ಲಡ್ ಗ್ರೂಪೇ ಬೇರೆ, ನಿಮ್ಮ ಒಂದು ಬ್ಲಡ್ ಗ್ರೂಪೇ ಬೇರೆ ಅಂತ ಅಚ್ಯುತ್ ಹೇಳ್ತಿದ್ದಾರೆ. ನಿಜಕ್ಕೂ ಈ ಒಂದು ವಿಶ್ವನ ಕೇಳಿ ಶ್ರವಣ್ಣ ಆಘಾತವಾಗ್ತಾರೆ. ಇಲ್ಲಿ ದೇವಿಯಾನಿ ಅಶ್ವಿನಿ ಮೊದಲು ಅನ್ಕೋತಾರೆ ಖಂಡಿತ ನಾವು ಅಂದ್ಕೊಂಡಾಗೆ ರಿಪೋರ್ಟ್ ಬಂದಿರುತ್ತೆ ಅಂತ. ಬಟ್ 2 ಬೇರೆ ಹಾಸ್ಪಿಟಲ್ಗೂ ಕೂಡ ಇದರ ಹೊರತಾಗಿ ಒಂದು ಟೆಸ್ಟ್ಗೆ ಕಳಿಸಿದ್ವಿ ಅಂತ ಅಚ್ಯುತ್ ಹೇಳ್ತಿದ್ದಾಗೆ ನಿಜಕ್ಕೂ ದೇವಿಯಾನಿ ಮತ್ತು ಅಶ್ವಿನಿ ಇಬ್ರು ಕೂಡ ನಿಂತಲ್ಲೇ ನಡ್ಕೊ ಹೋಗ್ತಿದ್ದಾರೆ. ಇಲ್ಲಿ ಅಶ್ವಿನಿ ಮನಸ್ವಿನಿ ಅಲ್ಲ ಅಂತಕ್ಕಂಥ ಸತ್ಯ ಇನ್ನು ಉಳಿದ 2 ರಿಪೋರ್ಟ್ಗಳಲ್ಲಿ ಬಂದಿದೆ ಅಂತ ನಚ್ಚಿ ಹೇಳ್ತಿದ್ದಾಗ ಇಲ್ಲಿ ಶ್ರವಣ್ ಶಾಕ್ ಆಗ್ತಿದ್ದಾರೆ. ಕೊನೆಗೂ ಇಲ್ಲಿ ಅಶ್ವಿನಿಯ ನಿಜ ಮುಖ ಏನು ಅನ್ನೋದು ಬಟ್ಟ ಬಯಲಾಗೋದ್ರ ಜೊತೆಗೆ ದೇವಿಯಾನಿಗೂ ಕೂಡ ಇಲ್ಲಿ ಕೆಡ್ಡ ತೋಡೋಕೆ ಮುಂದಾಗ್ತಾರೆ ಅಚ್ಯುತ. ಜಸ್ಟ್ ಇದು ಟೀಸರ್ ಅಷ್ಟೇ, ಅಸಲಿ ಕಥೆ ಇನ್ನೂ ಕೂಡ ಬಾಕಿ ಇದೆ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಇನ್ನು ಮುಂದೆ ಅಸಲಿ ಆಟ ಶುರುವಾಗುತ್ತೆ. ದಿವ್ಯಾನಿಯ ಕರ್ಮಕಾಂಡಕ್ಕೆ ನಿಜವಾಗ್ಲೂ ಕೂಡ ಉತ್ತರ ಕೊಡ್ತಾನ ಅಚ್ಯುತ್. ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಕು.